ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಶ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಸದ್ಗುರುಗಳ ನಯನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಬಸವಣ್ಣನವರ ಕರ್ಮಭೂಮಿ, ಶರಣರ ಸಂತರ ತಪೋ ಅನುಷ್ಠಾನ ಭೂಮಿ, ವಚನ ಸಾಹಿತ್ಯಕ್ಕೆ ಆಶ್ರಯವನ್ನು ಕೊಟ್ಟಂಥ ತಾಡೋಲೆಯ ನೆಲ ಯಾವುದು ಅಂದರೆ ಇದು ತೊಡೋಳ. ಆ ನೆಲದಲ್ಲಿ ಇವತ್ತಿನ ದಿವಸ ಪರಮ ಪೂಜ್ಯ ಎಲ್ಲ ಗುರುಗಳನ್ನು ವಂದಿಸಿ ವೇದಿಕೆ ಮೇಲೆ ಉಪಸ್ಥಿತರಾದಂಥ ಎಲ್ಲ ಮಹನೀಯರೇ, ಆತ್ಮೀಯ ಬಾಂಧವರೇ, ಒಬ್ಬ ದಾರ್ಶನಿಕ ಬಹಳ ಸುಂದರವಾದೊಂದು ಮಾತನ್ನು ಹೇಳಿದ್ದಾನೆ. ಅಮೆಜಾನ್ ಅನ್ನತಕ್ಕಂಥ ಪರ್ವತದಲ್ಲಿ ಇರುವೆ ಕಾಲಿಗೆ ಗೆಜ್ಜೆ ಕಟ್ಟಿದ್ರೆ ಆ ಗೆಜ್ಜೆಯ ಶಬ್ದವನ್ನು ಭಗವಂತನಿಗೆ ಕೇಳಿ ಹೋಗುತ್ತೆ ಅಂತ ಅವತ್ತನ ದಾರ್ಶನಿಕ ಒಂದು ವ್ಯವಸ್ಥೆಯಲ್ಲಿ ಬಹಳ ಸುಂದರವಾದ 4 ಶಬ್ದಗಳನ್ನು ಬರೀತಾನೆ. ಶಬ್ದ ಬಹಳ ಸಣ್ಣದಿದೆ, ಅದರ ಅರ್ಥ ಮಾತ್ರ ಬಹಳ ಗರ್ಭಿತವಾಗಿದೆ. ಅಮೆಜಾನ್ ಅನ್ನತಕ್ಕಂಥ ಪರ್ವತನೇ ಸಾವಿರಾರು ಕಿಲೋಮೀಟರ್ ವ್ಯಾಸ ಇರತಕ್ಕಂಥ ಪರ್ವತ. ಅದರಲ್ಲಿ ಇರುವೆ ಕಾಲೆಷ್ಟು, ಕಾಲಿನ ಗೆಜ್ಜೆಯಷ್ಟು, ಗೆಜ್ಜೆಯ ಶಬ್ದ ಎಷ್ಟು, ಆ ಶಬ್ದ ಭಗವಂತ ಎಲ್ಲಿದ್ದಾನೆ ಅಲ್ಲಿ ಕೇಳಿ ಹೋಗುತ್ತೆ ಅನ್ನತಕ್ಕಂತಹ ಮಾತು ನಿಜವಾಗ್ಲೂ ಕೂಡ ಒಂದು 12ನೇ ಶತಮಾನದಲ್ಲಿ ಕಂಡಂಥ ಶರಣರ ಕನಸಿನ ಕ್ಷೇತ್ರ ಆಗ್ತಾ ಇದ್ದಿದ್ರೆ ಅದು ಮೇಘಾ ಸಿಟಿ ಅಂತ ಆಗ್ತಾ ಇದೆ. 2004-05 ನಾನು ಬಸವ ಕಲ್ಯಾಣ ಪ್ರಾಧಿಕಾರದ ಸದಸ್ಯನಾಗಿ ಮಾನ್ಯ ಮುಖ್ಯಮಂತ್ರಿ ಧರ್ಮಸಿಂಗ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಡೆದಂಥ ಮೀಟಿಂಗ್ನಲ್ಲಿ ನಾನು ಮಾತನಾಡುವಾಗ ಹೇಳಿದ್ದೆ, ಬಸವ ಕಲ್ಯಾಣ ಪ್ರಾಧಿಕಾರಿ ಹೇಗಿರಬೇಕು ಅನ್ನತಕ್ಕಂಥ ಒಂದು ಚರ್ಚೆ ಮೇಲೆ 2 ತಾಸುಗಟ್ಟಲೆ ಚರ್ಚೆ ಆದಾಗ ನಾನು ಹೇಳಿದೆ, ಹಳಿ ಪಾಯ ಹೊಸ ಗಾಡಿ ಆಗಬಾರ್ದು, ಪಾಯನೂ ಹೊಸದಾಗಬೇಕು, ಗೋಡೆನೂ ಹೊಸದಾಗಬೇಕು ಅಂದಾಗ ಮಾತ್ರ ಅದಕ್ಕೊಂದು ಮೌಲ್ಯ ಬರುತ್ತೆ. ಅದಕ್ಕೆ ನಿಮ್ಮ ಕಾನ್ಸೆಪ್ಟ್ ಏನು ಅಂತಂದರೆ ಒಂದು 25 ನಿಮಿಷ ನಾನು ಮಾತಾಡಿದ್ದೆ. ಇಷ್ಟಾದ ನಂತರ ಮತ್ತೆ 18 ತಿಂಗಳಿನಲ್ಲಿ ಸರ್ಕಾರ ಬದಲಿ ಆದ ನಂತರ ನಮ್ಮ ಈ ಸ್ವಾಮಿಗಳು ಇವ್ರಿಗೆ ಸ್ವಲ್ಪ ಹಿಂದಕ್ಕೆ ಸರ್ಕಿಸ್ರಿ ಅಂತ ಹೇಳಿದರು. ಯಾಕಂದರೆ ಇಂಥವ್ರದ್ದು ಅವಶ್ಯಕತೆ ಇಲ್ಲ ಇಲ್ಲಿ ಅಂತ ನಾನು ಹೊರಗಡೆ ಬಂದೆ. ಆದರೆ ನನ್ನ ಮನಸ್ಸಿನಲ್ಲಿ ನಾನು ಕೊಟ್ಟಂಥ ವಿಷನ್ ಕಲ್ಪನೆ ಅವತ್ತೇನಿತ್ತು ಅಂತಂದರೆ, ನಾನಿವತ್ತು ಮೆಗಾ ಸಿಟಿ ಅಂದರೆ ಏನು ಮಾಡಿದ್ರು ಒಂದು ಪ್ಲಾಟಿಂಗ್ ದಂಧೆ ಇರ್ತದೆ. ನಮ್ಮ ಅಲ್ಲಂ ಪ್ರಭು ಮತ್ತು ನಮ್ಮ ಶಿವಕುಮಾರಂದು ಏನರ ದಂಧೆ ಎದುರಿಬೇಕು ಅಂತ ನಾನು ತಿಳ್ಕೊಂಡೆ. ಬಸವ ಕಲ್ಯಾಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಿಬೇಕಾಗಿದೆ. ಬಸವಣ್ಣನವರ ಚಿಂತನೆ ರಾಷ್ಟ್ರದ ಮೂಲೆ ಹೋಗಿ ಮುಟ್ಟಬೇಕಾಗಿದೆ. ಅದು ಹೋಗಿ ಕೇವಲ ರೊಟ್ಟೆ ಬಟ್ಟೆ ಅನ್ನಕ್ಕಾಗಿ ಬಸವಣ್ಣನವನ್ನು ನಾವು ಬಳಕೆ ಮಾಡಿಕೊಂಡಿದ್ರೆ ಎಲ್ಲಿಂದ ತನಕ ಹೋಗಿ ಮುಡುತ್ತದ? ಇವನಾರವ ಎಂದೆನಿಸದಿರಯ್ಯ, ಇವನಮ್ಮವ ಎಂದೆನಿಸಯ್ಯ ಅಂತ ವಿಶ್ವದ ಮೂಲೆಯನ್ನು ಸ್ಪರ್ಶ ಮಾಡಿರ್ತಕ್ಕಂಥ ಬಸವಣ್ಣನವರಿಗೆ ನಾವೆಷ್ಟು ನಮ್ಮ ದೃಷ್ಟಿಯಿಂದ ನೋಡ್ತಾ ಇದ್ದೀವಿ, ಎಷ್ಟು ನಮ್ಮ ದೃಷ್ಟಿ ಗೋಚರ ಆಗಿದೆ, ಎಷ್ಟು ನಮಗೆ ಅರ್ಥ ಆಗಿದೆ ಅಂತ ನಾವು ವಿಚಾರ ಮಾಡಬೇಕಾಗಿದೆ. ಆದರೆ ವಚನ ಸಂಸ್ಥೆ ಏನಿದೆ ನಿಜವಾಗಲೂ ಕೂಡ ಅದ್ವಿತೀಯವಾದಂಥ ಸಂಸ್ಥೆ. ಭಾಳ ದೊಡ್ಡ ಖುಷಿ ಅನ್ನಿಸ್ತು. ನಿಮ್ಮ ರಚನಾತ್ಮಕ ಕಾರ್ಯ ಬಗ್ಗೆ ನನಗೆ ಭಾಳ ದೊಡ್ಡ ಅಭಿಮಾನ ಬಂತು. ಮೊನ್ನೆ ರೈತ ದಿನೋತ್ಸವ ಕಾರ್ಯಕ್ರಮವನ್ನು ಮಾಡಿದರು ಅಂದು ನಾನು ಹೋದಾಗ ಏನು ಭಾಳ ಜನ ಬೇಕಂತಲ್ಲ, ಮಾಡುವ ಜನಗಳು ಒಂದು 100 ಜನ ಇದ್ದರೆ ಸಾಕು, 10 ಜನ ಇದ್ದಿದ್ರೆ ಸಾಕು, 20 ಜನ. ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಕುಂತಂಥ 4 ಜನ ಸ್ವತಂತ್ರ ಸಂಗ್ರಾಮ ಹೇಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ ಕ್ರಿಯೆ ಯೋಜನೆಯನ್ನು ಹಾಕಿ ಹೊರಗಡೆ ಬಂದಿದ್ರೆ ಇವತ್ತು ಅದರ ಪ್ರತಿಫಲನೆ ನಮ್ಮ ಸ್ವತಂತ್ರ ದೇಶ ಆಯಿತು ವಿನಃ ಎಲ್ಲೋದ್ರೆ ಬ್ರಿಟಿಷರ ಅಧೀನದಲ್ಲಿ ಇರ್ತಿತ್ತು. ಅದಕ್ಕೆ ಚಾಣಕ್ಯ ಒಂದು ಮಾತು ಹೇಳ್ತಾನೆ, ನಾಸ್ತಿ ಅಕ್ಷರಾನ್ ಮಂತ್ರಂ ಮೂಲಕಂ ನಾಸ್ತಿ ಭೇಷಜಂ ಅಯೋಗ್ಯ ಪುರುಷೋ ನಾಸ್ತಿ ಯೌಜಕಸ್ತತ್ರ ದುರ್ಲಭ. ಪ್ರತಿಯೊಂದು ಅಕ್ಷರದಲ್ಲಿ ಮಂತ್ರ ಇದೆ. ಬಸವ ಅಂತಕ್ಕಂತ ಹೇಳಬೇಕಾಗಿದ್ರು ಬದಲ್ಲಿ ಮಂತ್ರಶಕ್ತಿ ಇದೆ, ಸದಲ್ಲಿ ಮಂತ್ರಶಕ್ತಿ ಇದೆ, ಓದಲ್ಲಿ ಮಂತ್ರಶಕ್ತಿ ಇದೆ. ಕೂಡಿಸಿದಾಗ ಬಸವ ಆಗ್ತದೆ. ಆದರೆ ಒಂದೊಂದು ಹಿಡ್ಕೊಂಡು ಕುಂತಿದ್ರೆ ಆಗೋದಿಲ್ಲ. ಶಿವ ಅನ್ನತಕ್ಕಂಥ ಶಬ್ದದ ಬರಬೇಕಾದ್ರೂ ಕೂಡ ಶಿವದಲ್ಲಿ ಮಂತ್ರಶಕ್ತಿ ಇದೆ, ಓದಲ್ಲಿ ಮಂತ್ರಶಕ್ತಿ ಇದೆ. ಆ ಮಂತ್ರವನ್ನು ಜೋಡಿಸ್ತಕ್ಕಂಥ ಮಾನಸಿಕ ಸ್ಥಿತಿ ಇತ್ತು ಅಂತಂದರೆ ಅಕ್ಷರದಿಂದ ಮಂತ್ರವನ್ನು ಜೋಡಿಸಬಹುದು. ಪ್ರತಿಯೊಂದು ವನಸ್ಪತಿಯಲ್ಲಿ ಔಷಧಿಯ ಗುಣಧರ್ಮ ಇದೆ. ಇದು ವನಸ್ಪತಿ ಕನಿಷ್ಠ ಅಂತಿಲ್ಲ, ಆದರೆ ಅದರಲ್ಲಿ ಏನು ವನಸ್ಪತಿಯ ಅಂಶ ಇದೆ, ಏನು ಔಷಧಿಯ ಗುಣಧರ್ಮ ಇದೆ ಅಂತ ತಿಳ್ಕೊಳ್ತಕ್ಕಂಥ ತಲೆ ಬೇಕು. ತಲೆ ಇದ್ದಾಗ ಮಾತ್ರ ಅದು ನಿಶ್ಚಿತವಾಗಿ ಸಿಗುತ್ತೆ. ಅದೇ ರೀತಿ ಮನುಷ್ಯನ ಬದುಕಿನಲ್ಲಿ
ಅಯೋಗ್ಯ ಅನ್ನತಕ್ಕಂಥ ಯಾರೂ ಇಲ್ಲ, ಎಲ್ಲರೂ ಯೋಗ್ಯರೇ. ಆದರೆ ಯೋಜಕರ ಕೊರತೆ ರಾಷ್ಟ್ರದಲ್ಲಿದೆ, ಸಮಾಜದಲ್ಲಿದೆ, ಮನೆಯಲ್ಲಿದೆ, ಇವತ್ತು ಊರಲ್ಲಿದೆ, ಪ್ರತಿ ಕಡೆಯಲ್ಲಿದೆ. ಅಂತಂದರೆ ಯೋಜನೆ ಮಾಡತಕ್ಕಂಥ ವ್ಯಕ್ತಿಗಳ ಕೊರತೆ ಇದೆ. ನಮ್ಮ ಅಲ್ಲಮ ಮತ್ತು ಶಿವ್ ಇಬ್ಬರು ಒಂದೇ, ಒಂದು ನಾಣ್ಯದ ಎರಡು ಮುಖ. ಅಲ್ಲಮ ಶೂನ್ಯ ಹೇಳ್ದ, ಶಿವನಲ್ಲಿ ಐಕ್ಯನಾದ, ಶಿವನೇ ಅಲ್ಲಮನಾದ, ಅಲ್ಲಮೇ ಶಿವನಾದ. ಇದು ಶೂನ್ಯ ಸಂಸ್ಕೃತಿ. ಇವತ್ತು ವ್ಯಾವಹಾರಿಕ ದೃಷ್ಟಿದಿಂದ ಕುಂತಂಥ ಇಬ್ಬರು ಮಕ್ಕಳು ಕೂಡ ಸಮಾಜಕ್ಕೆ ಇಷ್ಟು ದೊಡ್ಡ ಕನಸನ್ನು ಕಟ್ತಾ ಇದ್ದೀರಿ. ನಿಜವಾಗಲೂ ಕೂಡ ನಿಮಗೆ ಅಭಿನಂದನೆ. ನಿಮ್ಮ ಕಾರ್ಯ 100ಕ್ಕೆ 100 ಯಶಸ್ವಿ ಆಗುತ್ತೆ, ಭಾಳ ಸುಂದರವಾಗುತ್ತೆ. ಒಳ್ಳೆ ಕಾನ್ಸೆಪ್ಟ್ ಇದೆ, ವ್ಯವಹಾರ ಇದೆ, ಉದ್ಯೋಗ ಇದೆ, ಸೇವೆ ಇದೆ, ಶರಣ ಸಂಸ್ಕೃತಿಯ ಪ್ರಚಾರ ಇದೆ. ಎಲ್ಲಕ್ಕಿಂತ ದೊಡ್ಡದಿದು. ಇದಕ್ಕೆ ಇನ್ನೂ ಏನೇನು ಪ್ರಚಾರ ಮಾಡ್ಬೋದು ಅಂತ ನಮ್ಮ ಚಂದ್ರ ಅವ್ರ ಜೊತೆ, ನಿಮ್ಮ ಜೊತೆ ನಾನು ಕೂಡ್ತೀನಿ. ನನಗೆ ಬೇರೆ ಏನು ತಿಳ್ಕೊಳ್ಬೇಡ್ರ, ಮತ್ತು ಭಾಳ ಗಡಬಡ ತಿಳ್ಕೊಂಡ್ರಿ ಮತ್ತೆ ನೀವೇನರ. ಹೀಗಾಗಿ ಪೂರ ಹಳ್ಳ ಹಿಡ್ದೋಗ್ಯದ ನಮ್ದೆಲ್ಲ ಶರಣ ಸಂಸ್ಕೃತಿ. ಅದಕ್ಕಾಗಿ ನನಗೆ ಬೇರೆ ಅಂತ ತಿಳ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಎಲ್ಲಿ ಅವನ ಬಲ್ಲಿ ಏನು ಸಿಗ್ತದೆ ತಗೊಳ್ರಿ. ಯಾರ ಬಲ್ಲಿ ಏನು ಕಲೆ ಅದ, ಯಾರ ಬಲ್ಲಿ ಏನು ವ್ಯವಸ್ಥೆ ಅದ, ಅಂತಹ ಒಂದು ಸುಂದರ ಸಂಸ್ಕೃತಿಯನ್ನು ಬಸವಣ್ಣನವರನ್ನು ವಿಶ್ವ ಜನ ಪ್ರತಿಯೊಬ್ಬರು ನಂದು ನಂದು ಅಂತ ಅನ್ನುವ ಹಾಗೆ ನಾವು ಮಾಡೋಣ. ಈ ಸಿಟಿದಿಂದ, ಈ ವ್ಯವಸ್ಥೆಯಿಂದ. ಇದು ತಾಡೋಲೆ, ಇದು ರಾಜೇಶ್ವರ. ರಾಜ್ಯಕ್ಕೆ ಐಶ್ವರ್ಯವನ್ನು ಕೊಟ್ಟಂಥ ಗ್ರಾಮ. ಎರಡರ ಮಧ್ಯದಲ್ಲಿ ಒಂದು ಕಡೆ ಸಾಹಿತ್ಯದ ರಕ್ಷಣೆ, ಅದಕ್ಕೆ ವಚನ ಅಂತ ಇಟ್ಟಿದ್ರಿ. ಇದು ಮೇಘ ಅಂತಂದರೆ ಇದು ಶ್ರೀಮಂತಿಕೆಯ ಸ್ವತ್ತು ಅನ್ನತಕ್ಕಂಥ ನೀತಿಯಲ್ಲಿ, ಇದು ಇಂಗ್ಲೀಷ್ ಭಾಷೆ ಶಬ್ದ. ಅದು ಮೇಘಾ ಸಿಟಿ ಅಂತ ಒಂದು ಸುಂದರವಾಗಿರ್ತಕ್ಕಂಥ ಕಾನ್ಸೆಪ್ಟಿಗೆ ನಿಜವಾಗ್ಲೂ ಕೂಡ ಅಭಿನಂದನೆ ಅಂತಕ್ಕಂಥದ್ದನ್ನು ಹೇಳಿ, ಮುಂದಿನ ದಿನಗಳಲ್ಲಿ ನಿಮ್ಮ ಕಾರ್ಯಕ್ಕೆ ನಿಶ್ಚಿತವಾಗಿ ಸಹಕಾರ ಕೊಡೋಣ. ನಾನು ನಿನ್ನೆ ಅಲ್ಲಮ್ಮಗೊಂದು ಮಾತು ಹೇಳೀನಿ. ನೋಡಪ್ಪ, ಎಲ್ಲರೂ ಶುಗರ್ ಫ್ಯಾಕ್ಟ್ರಿ ಹಾಕ್ಲತ್ತಾರ, ಶೇರ್ಸ್ ಸಂಗ್ರಹ ಮಾಡ್ತಾರೆ. ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ವ್ಯವಸ್ಥೆಗೆ ಏನು ಬೇಕಾಗಿದೆ ಅಂದರೆ ಒಂದು ಒಳ್ಳೆ ಎಜುಕೇಷನ್ ಬೇಕಾಗಿದೆ. ಅದಕ್ಕಾಗಿ ಶುಗರ್ ಫ್ಯಾಕ್ಟ್ರಿಗೆ 200-300 ಕೋಟಿ ಖರ್ಚು ಆಗ್ತದಲ್ಲ, ಹಂಗೆ ಅದೇ ರೀತಿ ಒಂದು ಶಿಕ್ಷಣ ಸಂಸ್ಥೆ ಹೆಸರು ಮೇಲೆ 1 ಲಕ್ಷ 2 ಲಕ್ಷ ಸೇರ್ಸ್ ಲಾಂಚ್ ಮಾಡಿ, ಸೇರ್ಸ್ ಸಂಗ್ರಹ ಮಾಡಿ, ಅದರಿಂದ ಒಳ್ಳೆ ಉತ್ಕೃಷ್ಟವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಟ್ಟು IIT ಕೊಡ್ತಕ್ಕಂಥ ಶಿಕ್ಷಣ ವ್ಯವಸ್ಥೆ ನಮ್ಮಲ್ಲಿಲ್ಲ. ಯಾರ್ಯಾರ್ದೋ ಹತ್ತಿರ ನಾವು ಕೊಡ್ತಾ ಇದ್ದೀವಿ, ಎಕಡೆಕಡೆ ಹೋಗ್ತಾ ಇದೆ. ಆದರೆ ಅದ್ವಿತೀಯವಾಗಿರ್ತಕ್ಕಂಥ ಒಂದು ಶೈಕ್ಷಣಿಕ ಪರಿಕಲ್ಪನೆಯನ್ನು ಕೊಟ್ಟು ರಾಷ್ಟ್ರದ, ದೇಶದ ಸಂಸ್ಕಾರ ಸಂಸ್ಕೃತಿ ಸಂಪನ್ನ ಮಕ್ಕಳನ್ನು ನಾವು ನಿರ್ಮಾಣ ಮಾಡೋ ಕೆಲಸಕ್ಕೆ ನೀವು ಹೋಗೋಣ ಅಂತ ಹೇಳೀನಿ. ನಿಮ್ಮ ಈ ವ್ಯವಸ್ಥೆಯಲ್ಲಿ ಸುಂದರವಾದ ಪರಿಕಲ್ಪನೆ ಇಟ್ಟು ಕಾಯಕ ಸಂಸ್ಕೃತಿ ಕೇಂದ್ರ ಅದು ಮಾಡೋಣ, ಜೀವನ ಸಂಸ್ಕೃತಿ ಕೇಂದ್ರ ಇದು ಮಾಡೋಣ ಅಂತ ಹೇಳಿ ನನ್ನ ಶಬ್ದಕ್ಕೆ ವಿರಾಮ.